ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ ಬೆಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಹಾಸನ, ಹಾವೇರಿ ಜಿಲ್ಲಾ ಘಟಕಗಳ ಪೂಜ್ಯರುಗಳಿಂದ ಆಗಸ್ಟ್ 7ರಂದು ಶುಕ್ರವಾರ ಬೆಳಿಗ್ಗೆ 10:30ರಿಂದ ನಗರದಲ್ಲಿ ಸದ್ಯೋಧನ ಪಾದಯಾತ್ರೆಯನ್ನ ಏರ್ಪಡಿಸಲಾಗಿದೆ ಎಂದು ಸಾಗರ ತಾಲೂಕಿನ ಬೆಳಸಗೋಡು ಕೇದಾರ ಶಾಖಾ ಬೃಂಗೇಶ್ವರ ಮಠದ ಶ್ರೀ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ತಿಳಿಸಿದರು. ಶುಕ್ರವಾರ 7ನೇ ತಾರೀಕು ನಮ್ಮ ಸಾಗರ ಮಹಾನಗರದಲ್ಲಿ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆ ಮತ್ತು ದಾವಣಗೆರೆ, ಹಾವೇರಿ ಹಾಗೂ ಹಾಸನ ಎಲ್ಲ ಒಂದು 5 ಜಿಲ್ಲೆಗಳ ಎಲ್ಲ ಶಿವಾಚಾರ್ಯರ ಸಮ್ಮುಖದಲ್ಲಿ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ವತಿಯಿಂದ ತುಂಬ ವಿಶೇಷವಾಗಿ ಅಂದರೆ ನಮ್ಮ ಪರಂಪರೆ ಏನು, ನಮ್ಮ ಭಾರತದ ದಿವ್ಯ ಪರಂಪರೆಯಲ್ಲಿ ನಾಡು ನಮ್ಮ ಭಾರತ. ಇದರಲ್ಲಿ ಬಹಳಷ್ಟು ವಿಶೇಷವಾಗಿರತಕ್ಕಂಥದ್ದು ಬಹಳ ಒಂದಿಷ್ಟು ನಮ್ಮ ಧರ್ಮನೇ ನಮ್ಮ ಇಡೀ ನಮ್ಮ ಭಾರತದ ಪ್ರಪಂಚದಾದ್ಯ ಭಾರತ ಧರ್ಮ ಅಂತಂದು ಕೂಡಲೇ ಎಲ್ಲರೂ ಖುಷಿಯಿಂದ ಹೊತ್ಕೊಳ್ಳುವಂತಹ ಧರ್ಮ. ಇಂಥದ್ರಲ್ಲಿ ಇನ್ನೇನು ನಾಳೆ ಶುಕ್ರವಾರ 7ನೇ ತಾರೀಕು ಸದ್ಬೋಧನಾ ಪಾದಯಾತ್ರೆ ಅನ್ನೋದಂತ ಅವರು ಸಾಗರ ತಾಲೂಕಿನ ಬೆಳಸಗೋಡು ಬೃಂಗೇಶ್ವರ ಮಠದ ಆವರಣದಲ್ಲಿ ವಿವಿಧ ಧಾರ್ಮಿಕ ಚಟುವಟಿಕೆ ಹಾಗೂ ಧರ್ಮ ಸಭೆ ಮತ್ತು ಸದ್ಬೋಧನಾ ಪಾದಯಾತ್ರೆಯನ್ನ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಸಹ ಕಾರ್ಯದರ್ಶಿಗಳಾದ ಬಿಳಕಿ ಹಿರೇಮಠದ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ 5 ಜಿಲ್ಲೆಗಳ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸದಸ್ಯ ಪೂಜ್ಯರುಗಳ ನೇತೃತ್ವದಲ್ಲಿ ಸಂಸ್ಥೆಯು ಪ್ರತಿ 2 ತಿಂಗಳಿಗೊಮ್ಮೆ ನಡೆಸುವ ಧರ್ಮ ಜಾಗೃತಿ ಕಾರ್ಯಕ್ರಮವು ಇದಾಗಿದೆ ಎಂದು ತಿಳಿಸಿದರು. ಈ ಧರ್ಮ ಜಾಗೃತಿ ಕಾರ್ಯದಲ್ಲಿ ಸಾಗರ ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಹಿರಿಯರು, ಯುವಕರು, ತಾಯಂದಿರು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ತನು ಮನ ಧನದ ಶುದ್ಧ ಭಕ್ತಿ ಸೇವೆಯನ್ನ ಸಮರ್ಪಿಸಿ ಗುರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು. ಸಂಸ್ಥೆಯ ಪೂಜ್ಯರಿಂದ ಸದ್ಬೋಧನಾ ಪಾದಯಾತ್ರೆ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ ಬೆಂಗಳೂರು, ಇದು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ದಾವಣಗೆರೆ, ಹಾಸನ, ಹಾವೇರಿ ಜಿಲ್ಲಾ ಘಟಕಗಳ ಪೂಜ್ಯರುಗಳಿಂದ ಆಗಸ್ಟ್ 7ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10:30ರಿಂದ ನಗರದಲ್ಲಿ ಸದ್ಬೋಧನಾ ಪಾದಯಾತ್ರೆಯನ್ನು ಏರ್ಪಡಿಸಲಾಗಿದೆ. ಹಾಗೆ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶಿವಗಂಗೆ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಸಹ ಕಾರ್ಯದರ್ಶಿಗಳಾಗಿರುವಂತಹ ಬಿಳಕಿ ಹಿರೇಮಠದ ಪೂಜ್ಯರು ಮತ್ತು ಸಹ ಕಾರ್ಯದರ್ಶಿಗಳಾಗಿರುವಂತಹ ಎಲ್ಲ ಸ್ವಾಮಿಗಳ ಸಮ್ಮುಖದಲ್ಲಿ 5 ಜಿಲ್ಲೆಗಳ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸದಸ್ಯ ಪೂಜ್ಯರುಗಳ ನೇತೃತ್ವದಲ್ಲಿ ಸಂಸ್ಥೆಯು ಪ್ರತಿ ತಿಂಗಳು ಹಾಗೆ ತಿಂಗಳಿಗೊಮ್ಮೆ ನಡೆಯುವ ಧರ್ಮ ಜಾಗೃತಿ ಕಾರ್ಯಕ್ರಮ ಇದಾಗಿದೆ. ಹಾಗೆ ವೀರಶೈವ ಲಿಂಗಾಯತದ ಧರ್ಮದ ಮೂಲ ಪರಂಪರೆ, ಆಚಾರ, ವಿಚಾರ, ಸಂಸ್ಕಾರ, ಸಂಸ್ಕೃತಿ, ಪೂರ್ವಭಾವಿ ಸಭೆಯಲ್ಲಿ ವೀರಶೈವ ಸಮುದಾಯದ ಪ್ರಮುಖರುಗಳಾದ ಸಭೆಯಲ್ಲಿ ವೇದಮೂರ್ತಿ ಕೊಟ್ರೇಶಯ್ಯ, ಕಲ್ಯಾಣ ಮಠ ವೀರಶೈವ ಯುವ ವೇದಿಕೆಯ ಅಧ್ಯಕ್ಷ ಸಚಿನ್ ಕೊಪ್ಪ, ಗುರು ಬಸವಯ್ಯ, ನಟರಾಜ್, ಪ್ರಕಾಶ್ ಕಲ್ಸೆ, ರಾಜು ಶಾಂತಪುರ, ಮಲ್ಲಿಕಾರ್ಜುನ, ಚರಂತ್ಯ ಶಾಸ್ತ್ರಿ, ಅಂದಾನಯ್ಯ ಶಾಸ್ತ್ರಿ, ಶಿವರಾಜ ಶಾಸ್ತ್ರಿ ಮಳಲಿ, ಮಹಾರುದ್ರಪ್ಪ ಬೆಳಸಗೋಡು, ಪ್ರಸಾದ ಸ್ವಾಮಿ, ರಾಜೇಂದ್ರ ಪ್ರಸಾದ್ ಮೊದಲಾದವರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.